ಕಿಮ್ಮತ್ತಿನ ಎತ್ತದವ ಯಾಕೆ ಚಕ್ಕಡಿ ಬಿತ್ತು ಅಂತ ವಿಚಾರ ಮಾಡಿದಾಗ ಲಕ್ಷಗಟ್ಲೆ ರೊಕ್ಕ ಕೊಟ್ಟು ಚಕ್ಕಡಿ ತಂದಾನ, ಎತ್ತಿನ ತಂದಾನ, ಗುಡಾರ ತಂದಾನ, ಕೊಂಬೆನ್ಸ್ ತಂದಾನ, ಜೂಲ ತಂದಾನ. ಖರೆ ಒಂದೊಂದು ರೂಪಾಯಿ ಖರ್ಚು ಮಾಡಿ 2 ಕೀಲ ಹಾಕಿದ್ದಿಲ್ಲ ಬಂಡಿಗೆ, 2 ಕೀಲ ಹಾಕಿದ್ದಿಲ್ಲ ಬಂಡಿ ಬೀಳೇನು ಮಾಡಿದ್ರಿ. ನಮ್ಮ ಜನಪದದ ಬಂಡಿಗೆ ಶೀಲವೇ ಕೀಲ ಆಗಿರಬೇಕು, ಶೀಲವೇ ಕೀಲವಾಗಿರಬೇಕು. ಅಂದ್ರೆ ಜನಪದ ಬಂಡಿ ಸುಗಮವಾಗಿ ಸಾಕ್ತೈತಿ. ನಾ ಹೆಚ್ಚಿಗೆ ಹೇಳೋದಿಲ್ಲ. ಇನ್ನ ಜನಪದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದ್ದಕ್ಕಾಗಿ ನಾನು ನಿಮ್ಮ ಮುಂದೆ ಸೋಬಾನ್ ಪದ ಹಾಡ್ಬೇಕಂತ ಮಾಡಿ ನಾನು ಹಾಡ್ರೆ ಇಷ್ಟು ಪ್ರೀತಿಯಿಂದ ಹೇಳ್ತೀರ ಅಂದ್ರೆ ನೀವು ಕಲಿಸಿದ ಹಾಡು, ನೀವು ಬೆಳೆಸ್ತೇವ ನಾನು, ನೀವು ಕಲಿಸಿದ ಹಾಡು ನಿಮ್ಮ ಮುಂದೆ ಒಪ್ಪಿಸಾಕತ್ತೀನಿ ಅಷ್ಟ ನಾನು. ಅದಕ್ಕಾಗಿ ನಾನು ಮೊನ್ನೆ ಈ 6 ವರ್ಷದ ಹಿಂದೆ ನಮ್ಮ ಕಲೆಯಜರು ಅಜ್ಜವರು ಕಾರ್ಯಕ್ರಮಕ್ಕೆ ಕರೆಸಿದ್ರು, ಅವಾಗ ಪ್ರವಚನ ಆಯ್ತು. ಈಗ 4 ವರ್ಷದಿಂದ ಮಡಿಕೆಹಳ್ಳಿ ಕಾರ್ಯಕ್ರಮ ನಮ್ಮ ಕಲೆಯಜರ ಕಾರ್ಯಕ್ರಮಕ್ಕೆ ಕರೆಸ್ಕೊಂತ ಅದರ ಅಜ್ಜರ ಕಾರ್ಯಕ್ರಮ ಅಲ್ಲಿರ್ತೈತಿ. ನಾನು ಹೇಳಿದ್ರು ಕೂಡ ನಿಮ್ಮೆಲ್ಲರಿಗೆ ಅದನ್ನ ಹಳ್ಳಿ ಹಂಚ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಹೇಳ್ತೀನಿ. ಜನಪದ ಹೆಂಗಿರ್ಬೇಕು, ನಮ್ಮ ಜನಪದ ಹೆಂಗಿರ್ತೈತಿ ಅಂತಂದ್ರೆ, ಇವತ್ತು ಜನಪದ ಅಂದ್ರೆ ಮಲ್ಲಯ್ಯಜ್ಜ ಅಂತ ಅರ್ಥ ಮಾಡ್ಕೊಂಡ್ರಿ. ಮಲ್ಲಯ್ಯಜ್ಜ ಅಂದ್ರೆ ಜನಪದ ನೀವು ಅನ್ನುವ ಅರ್ಥದಿಂದ ಬದುಕಾಕತ್ತೀರಿ ಇವತ್ತಿನ ಕಾಲದೊಳಗೆ. ಅಂತ ಒಂದು ಬಾಂಧವ್ಯದ ಬದುಕಿನೊಳಗೆ ಹೆಂಗಿರ್ಬೇಕಪ್ಪ ಜನಪದ ಅಂತ ಕೇಳಿದ್ರೆ, ಒಂದ್ ಊರೊಳಗೆ 2 ಗಂಟೆ ಹಿಡಿತಿದ್ದೇವಲ್ಲ, ಗುಂಡಿಗಳು ರಸಗುಂಡಿ ಹಾರುತ್ತಿವೆ, ಪುಷ್ಪಗಳು ಪರಿಮಳವ ಸೂಸುತ್ತಿವೆ, ಗುಂಡಿಗಳು ರಸಗುಂಡಿ ಹಾರುತ್ತಿವೆ ಕೇಳು. ಎಲ್ಲಿರುವೆ ಸದ್ಗುರುವೆ, ಎಲ್ಲಿರುವೆ ಗುರು ಸಿದ್ಧಾರೂಢ, ಉದಯವಾಯಿತು ಏಳು ಸ್ವಾಮಿಗಳೇ ನೋಡು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು.